ತುಂಬಾನೇ ಖುಷಿ ಆಗುತ್ತೆ ಮಕ್ಕಳಿಗೆ ಇವತ್ತು. ಅದು ಆಸ್ಪಿಷಿಯಸ್ ಡೇ ನಾಮಕರಣ. ಆಮ್, ಇಲ್ಲ, ಇಲ್ಲಿ ಕ್ವೆಶ್ಚನ್ ಕೇಳಿದಿರು ಗುರು. ತುಂಬಾ ಆಸ್ಪಿಷಿಯಸ್ ಡೇ ಇವತ್ತು. ಮಕ್ಕಳಿಗೆ ನಾಮಕರಣ ಅನ್ನೋದೇ ತುಂಬಾನೇ ಖುಷಿ. ಆಕ್ಚುಲಿ ನಮ್ದು ನಾಮಕರಣ ಇದ್ದಿದ್ದು ಸೆಪ್ಟೆಂಬರ್ 24ಕ್ಕಿತ್ತು. ಏನೋ ಗೊತ್ತಿಲ್ಲ, ಮಕ್ಕಳಿಗೆ ಮತ್ತೆ ಹೆಂಡತಿಗೆಲ್ಲ ಹುಷಾರ್ ತಪ್ಪಿದ್ರು. ಅದಾದ್ಮೇಲೆ ನಾನು ನನ್ನ ಹೆಂಡತಿ ಪ್ಲಾನ್ ಮಾಡಿದ್ದು ಇಬ್ರು ಮಕ್ಳಿಗೂ ಒಟ್ಟಿಗೆ ನಾಮಕರಣ ಮಾಡೋಣ ಅಂತ ಡೇಟ್ ನೋಡ್ತೀವಿ. ಸೊ ಆಗ ಅವರು ಜನವರಿ 22ನೇ ತಾರೀಕು ಮಾಡಿದ್ರೆ ತುಂಬಾನೇ ವಿಶೇಷ, ಮಾಡಿ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಇಬ್ರು ಮಕ್ಳಿಗೂ ಒಟ್ಟಿಗೆ ಮಾಡೋದಕ್ಕೆ ಅದು ಒಂದೇ ದಿವಸ ಕೊಟ್ಟಿದ್ದು. ಸೊ ನಾವ್ ಆವಾಗಿಂದಾನೆ ಜನವರಿ 22ನೇ ತಾರೀಕು ನಾಮಕರಣ ಅಂತ ಫಿಕ್ಸ್ ಆಗಿದ್ವಿ. ನಮ್ ಜೊತೆಗೆ ನಮ್ಮ ಬಾಸುನು ಇವತ್ತು ಅಯೋಧ್ಯಕ್ಕೆ ಎಂಟ್ರಿ ಆಗಿದ್ದಾರೆ, ಇನಾಗ್ರೇಷನ್. ಸೊ ಇದಕ್ಕಿಂತ ವಿಶೇಷ ಇನ್ನೇನು ಇಲ್ಲ. ದಿಸ್ ಇಸ್ ದ ಸ್ಪೆಷಲ್, ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ಟು ಮೀ ಅಂತ ಹೇಳೋದಕ್ಕೆ ಇಷ್ಟ. ಮಗಳ ಹೆಸರು ರುದ್ರಾಕ್ಷಿ ಡಿ ಸರ್ಜಾ ಅಂತ, ಮಗನ ಹೆಸರು ಹಯಗ್ರೀವ ಡಿ ಸರ್ಜಾ ಅಂತ. ರುದ್ರಾಕ್ಷಿ ಅಂತ ಹೆಸರನ್ನ ನಾನು ನನ್ನ ಹೆಂಡತಿ ತುಂಬಾ ಪರ್ಟಿಕ್ಯುಲರ್ ಆಗಿದ್ವಿ. ಒತ್ತಕ್ಷರ ಇರಬೇಕು, ತುಂಬಾ ಪವರ್ಫುಲ್ ಆಗಿರ್ಬೇಕು ಹೆಸರು ಅಂತ ಹುಡುಕ್ತಾ ಇದ್ವಿ. ಮತ್ತೆ ಅವ್ರ ಸ್ಟಾರ್ಟಿಂಗ್ ವರ್ಡ್ ಅನ್ನೋದು ಇರುತ್ತಲ್ಲ, ಸೊ ಅದಕ್ಕೆ ಹುಡುಕಿದಾಗ ನಮ್ಗೆ ತುಂಬಾ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಫೈನಲ್ ಆಗಿ ನಾವು ಚೂಸ್ ಮಾಡಿದ್ದು ರುದ್ರಾಕ್ಷಿ ಅಂತ. ಅದಾದ್ಮೇಲೆ ವಿಷ್ಣು ಅವತಾರ ಅಂದ್ರೆ ಹಯಗ್ರೀವ, ಪಂಚಮುಖಿ ಆಂಜನೇಯನಲ್ಲಿ ಅದು ಒಂದು ಅವತಾರ, ಹಯಗ್ರೀವನ ಅವತಾರ. ಸೊ ನಾವು ಮುಂಚೆನೆ ಫಿಕ್ಸ್ ಆಗೋಗಿದ್ವಿ. ಈ ಹೆಸರು ಎರಡು ಫಿಕ್ಸ್ ಆದ್ಮೇಲೆ ನಾವು ತುಂಬಾ ಹೆಸರುಗಳನ್ನ ಹುಡುಕಿದ್ವಿ. ನಾನು ನನ್ನ ಹೆಂಡತಿ ತುಂಬಾ ಒಂದು ಮಾತ್ರ ಪರ್ಟಿಕ್ಯುಲರ್ ಆಗಿ ಅನ್ಕೊಂಡಿದ್ವಿ, ಯಾವುದು ಫ್ಯಾನ್ಸಿಯಾಗಿ ಹೆಸರು ಇಡಬಾರ್ದು, ನಮ್ಮ ಸಂಸ್ಕಾರದ ಹೆಸರು, ನಮ್ಮ ಹಿರಿಯರಿಗೆ ಇಷ್ಟ ಆಗುವಂತ ಹೆಸರೇ ಇಡಬೇಕು, ಒತ್ತಕ್ಷರ ಇರಬೇಕು ಎಸ್ಪೆಷಲಿ ಅನ್ನೋದು ಒಂದಿತ್ತು. ಸೊ ಫೈನಲಿ ಇವತ್ತು ಮಕ್ಳು ನಾಮಕರಣ ಆಯ್ತು. ಆಗ್ಲೇ ಹೇಳ್ದಂಗೆ ಮಗಳ ಹೆಸರು ರುದ್ರಾಕ್ಷಿ ಡಿ ಸರ್ಜಾ, ಮಗನ ಹೆಸರು ಹಯಗ್ರೀವ. ನಾ ಇಬ್ರು ಮ್ಯೂಚುವಲ್ ಆಗೇ ಮಾಡಿದ್ದು. ರುದ್ರಾಕ್ಷಿ ಮತ್ತೆ ಹಯಗ್ರೀವ ಎರಡು ನಾನೇ ಫಸ್ಟ್ ಹೇಳಿದ್ದು. ಅದಾದ್ಮೇಲೆ ಇನ್ನು ಶಾರ್ಟ್ ಲಿಸ್ಟ್ ತುಂಬಾ ಮಾಡ್ಕೊಂಡಿದ್ವಿ. ತಿರ್ಗಾ ಫೈನಲ್ ಆಗಿ ಇಲ್ಲ, ನಾವ್ ಇದನ್ನ ಮಾಡಿದ್ರೆ ಬೆಟರ್ ಅಂತ ಅನ್ಕೊಂಡು ಫಸ್ಟ್ ಇಂಪ್ರೆಷನ್ ಅನ್ನೋದಿತ್ತಲ್ಲ, ಸೊ ತಿರ್ಗಾ ಇದಕ್ಕೆ ಫಿಕ್ಸ್ ಆಗೋದ್ವಿ. ಹೌದು ಹೌದು, ಯಾಕೆಂದ್ರೆ ಮಗಳು ನಾಮಕರಣ ಮುಂಚೆನೆ ಮಾಡಬೇಕಾಗಿತ್ತು. ಬಟ್ ಹೆಂಡತಿ ಶಿ ವಾಸ್ ಕ್ಯಾರಿಯಿಂಗ್. ಸೊ ಗರ್ಭಿಣಿ ಇದ್ದಾಗ 3 ತಿಂಗಳು ಆಗೋಗಿದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಇದೆಯಲ್ಲ, ನಾಮಕರಣ ಮಾಡಬಾರ್ದು ಅಂತ, ಅದಕ್ಕೆ ಮುಂದೂಡಿದ್ವಿ. ಸೊ ಇಬ್ರಿಗೂ ಇವತ್ತು ಒಟ್ಟಿಗೆ ಮಾಡ್ತಾ ಇದೀವಿ. ಅಂಡ್ ವಿಶೇಷ ಏನು ಅಂದ್ರೆ 12:20ಕ್ಕೆ ಅಲ್ಲಿ ಅಯೋಧ್ಯದು ಉದ್ಘಾಟನೆ ಟೈಮಿಂಗ್ ಅಲ್ಲೇನೆ ನಾವಿಲ್ಲಿ ಆಂಜನೇಯನ ಪೂಜೆ ಎಲ್ಲಾ ಪೂಜೆ ಮುಗಿಸಿ, ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಮತ್ತೆ ನಾಮಕರಣ ಎರಡು ಮುಗಿಸೋದಕ್ಕೆ ಕರೆಕ್ಟ್ 12:20 ನಾವಿಲ್ಲಿ ಆಂಜನೇಯನ ಪೂಜೆ ಮಾಡಿದ್ವಿ. ಸೊ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ. ಎಂಗೇಜ್ಮೆಂಟ್ ಒಂದು ಫೀಮೇಲ್ ಆಗಿದ್ರಿ, ಮದುವೆ ಕೂಡ ಒಂದು ಬೇರೆ ತರದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಇವತ್ತಿನ ಈ ಒಂದು ಅಟ್ಮಾಸ್ಫಿಯರ್ ಇದು ಕೂಡ ವಿಶೇಷವಾದ ಥೀಮ್ ಅಂತ ಏನಿಲ್ಲ. ಇದು ಬ್ಯಾಕ್ ಡ್ರಾಪ್ ಎಲ್ಲ ನಾವೇ ಸೆಲೆಕ್ಟ್ ಮಾಡಿದ್ದು, ಹೋಮ್ ವರ್ಕ್ ಮಾಡಿದ್ದು. ಮೋಹನ್ ಬಿ ಕೆ ಅವರು ಸೆಟ್ ಹಾಕೊಟ್ರು, ಮತ್ತೆ ನಮ್ಮ ಹುಡುಗ ರಾಕಿ ಅಂತ ಇದ್ದಾನೆ. ಸೊ ಇವರಿಬ್ರು ಸೇರ್ಕೊಂಡು ಇದನ್ನ ಮಾಡಿದ್ದು. ನಿಮ್ಗೆ ಯಾಕ್ರೆ ನಾನು ಇದು ಇನ್ನೂ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಆಲ್ಮೋಸ್ಟ್ ಎಲ್ಲ ಅವ್ರದೇನೆ. ನಾವು ಅದಕ್ಕೆ ಒಂಚೂರು ಹಿಂಗ್ ಒಂಚೂರು ಚೇಂಜಸ್ ಹೇಳ್ಬೋದು ಅಷ್ಟೇ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್. ಅಶ್ವಿನ್ ಅವರಾಗಿರ್ಬೋದು, ಮುತ್ತು ಅವರಾಗಿರ್ಬೋದು, ಸೆಂದಿಲ್, ಸಾಕಷ್ಟು ಜನ ಇದ್ದಾರೆ. ಸೊ ಈ ಟೀಮ್ಗೆನೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರುಗಳು ಯಾರು ಇಲ್ಲ ಅಂದಿದ್ರೆ ಇಷ್ಟು ಆರ್ಗನೈಸ್ಡ್ ಆಗಿ ನಾನು ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಥ್ಯಾಂಕ್ಸ್ ಟು ಮೈ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.